ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ಎಸ್, ಸ್ಯಾಂಡಲ್ವುಡ್ನ ನಟ ದರ್ಶನ್ ಅವರ ಸಿನಿಮಾದ ಲುಕ್ ಒಂದು ವೈರಲ್ ಆಗಿದೆ. ಡೆವಿಲ್ ಸಿನಿಮಾದಲ್ಲಿ ನಟ ದರ್ಶನ್ ಅವರು ಕನ್ವರ್ ಲಾಲ್ ಅವತಾರದಲ್ಲಿ ಕಾಣಿಸಿಕೊಳ್ಳೋ ಹಿಂಟ್ ಈಗಾಗಲೇ ಸಿಕ್ಕಿರುವಂತದ್ದು. ಹೀಗಿರುವಾಗಲೇ ಈ ಲುಕ್ ಹಿಂದಿನ ಸೀಕ್ರೆಟ್ ಬಯಲಾಗಿದೆ. ಕುತೂಹಲಕಾರಿಯಾಗಿ ಕಾಣಿಸಿರುವಂತಹ ದರ್ಶನ್ ಅಭಿನಯದ ಡೆವಿಲ್ ಲುಕ್ ವೈರಲ್ ಆಗಿರೋದ್ರ ಬೆನ್ನಲ್ಲೇ ಸಡನ್ ಆಗಿ ಕೊಟ್ಟಿಯೂರು ದೇವಸ್ಥಾನಕ್ಕೆ ದರ್ಶನ್ ಹಾಗೆ ಪತ್ನಿ ವಿಜಯಲಕ್ಷ್ಮಿ ತೆರಳಿದ್ರ ಹಿಂದಿನ ಸ್ಟೋರಿ ಏನು ನೋಡೋಣ ಬನ್ನಿ. ರೆಬೆಲ್ ಆಯ್ತು ದರ್ಶನ್ ದಾಸನ ಲುಕ್ ಹಿಂದಿರು ಮಾಂತ್ರಿಕ. ಸಡನ್ ಆಗಿ ಕೊಟ್ಟಿಯೂರು ದೇವಸ್ಥಾನದಲ್ಲಿ ದರ್ಶನ್ ಮಣ್ಣಲ್ಲೇ ಮಹಾದೇವನ ದರ್ಶನ ಮಾಡಿದ ದಾಸ. ಕುಟುಂಬ ಸಮೇತ ಮಹಾದೇವ ದೇವಸ್ಥಾನಕ್ಕೆ ಭೇಟಿ. ಶ್ರೀ ಜಗದ್ಗುರುವೇ ನಮಃ ಓಂ ತುಳಸಿಹಾರ ವಕ್ಷ ನಮಃ ಅಂಧ ದಿವ್ಯ ದೃಷ್ಟಿ. ಸ್ಯಾಂಡಲ್ವುಡ್ನ ನಟ ದರ್ಶನ್ ಅವರ ಸಿನಿಮಾದ ಲುಕ್ ಒಂದು ವೈರಲ್ ಆಗಿದೆ. ಡೆವಿಲ್ ಸಿನಿಮಾದಲ್ಲಿ ನಟ ದರ್ಶನ್ ಅವರು ಕನ್ವರ್ ಲಾಲ್ ಅವತಾರದಲ್ಲಿ ಕಾಣಿಸಿಕೊಳ್ಳೋ ಹಿಂಟ್ ಈಗಾಗಲೇ ಸಿಕ್ಕಿರುವಂತದ್ದು. ಹೀಗಿರುವಾಗಲೇ ಈ ಲುಕ್ ಹಿಂದಿನ ಸೀಕ್ರೆಟ್ ಬಯಲಾಗಿದ್ದು, ಕುತೂಹಲಕಾರಿಯಾಗಿ ಕಾಣಿಸಿರುವಂತಹ ದರ್ಶನ್ ಅಭಿನಯದ ಡೆವಿಲ್ ಲುಕ್ ವೈರಲ್ ಆಗಿರೋದ್ರ ಬೆನ್ನಲ್ಲೇ ಸಡನ್ ಆಗಿ ಕೊಟ್ಟಿಯೂರು ದೇವಸ್ಥಾನಕ್ಕೆ ದರ್ಶನ್ ಹಾಗೆ ಪತ್ನಿ ವಿಜಯಲಕ್ಷ್ಮಿ ತೆರಳಿದ್ರ ಹಿಂದಿನ ಸ್ಟೋರಿ ಏನು ನೋಡೋಣ ಬನ್ನಿ. ಹೌದು, ಸ್ಯಾಂಡಲ್ವುಡ್ನ ನಟ ದರ್ಶನ್ ಅವರು ಕೊಟ್ಟಿಯೂರು ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಇತ್ತೀಚೆಗೆ ಕೇರಳದ ಮಡಾಯಿಕ್ಕಾವು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ ಸ್ಯಾಂಡಲ್ವುಡ್ನ ನಟ ದರ್ಶನ್ ಅವರು ಈಗ ಕೇರಳದ ಮತ್ತೊಂದು ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಕೇರಳದ ಕೊಟ್ಟಿಯೂರು ಮಹಾದೇವ ದೇವಸ್ಥಾನಕ್ಕೆ ದರ್ಶನ್ ಭೇಟಿ ಕೊಟ್ಟಿದ್ದು, ಜೂನ್ ತಿಂಗಳಲ್ಲಿ ಈ ದೇವಸ್ಥಾನಕ್ಕೆ ಭಕ್ತರು ಅಷ್ಟೇ ಅಲ್ಲದೆ ಪ್ರವಾಸಿಗರ ದಂಡೆ ಹರಿದು ಬರುತ್ತೆ. ಕುಟುಂಬ ಸಮೇತ ಮಹಾದೇವ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಮಳೆಯಲ್ಲೇ ಮಹಾದೇವನ ದರ್ಶನ ಮಾಡಿರುವ ದರ್ಶನ್ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಈ ಹಿಂದೆ ಕೇರಳದ ಶ್ರೀ ಮಡಾಯಿ ಕಾವು ಭಗವತಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ ದರ್ಶನ್ ಕೊಲೆ ಆರೋಪದಲ್ಲಿ ಜಾಮೀನು ಸಿಕ್ಕ ಬಳಿಕ ದೇವರ ಮೊರೆ ಹೋಗ್ತಿದ್ದಾರೆ. ಈ ದೇವಸ್ಥಾನ ವರ್ಷದಲ್ಲಿ 2 ತಿಂಗಳ ಕೆಲವು ದಿನ ಮಾತ್ರ ತೆರೆಯಲ್ಪಡುತ್ತೆ. 27ರಿಂದ 28 ದಿನಗಳವರೆಗೂ ಭಕ್ತರಿಗೆ ಭೇಟಿಗೆ ಅವಕಾಶವನ್ನ ನೀಡಲಾಗುತ್ತೆ. ಸಾಧಾರಣವಾಗಿ ಜೂನ್ 8ರಿಂದ ಜುಲೈ 4ರ ತನಕ ಈ ದೇವಸ್ಥಾನ ಭಕ್ತಾದಿಗಳ ಭೇಟಿಗೆ ಮುಕ್ತವಾಗಿರುತ್ತೆ. ಇಕ್ಕರೆ ಕೊಟ್ಟಿಯೂರು ದೇವಸ್ಥಾನ ವರ್ಷ ಪೂರ್ತಿ ತೆರೆದಿದ್ರು, ಅಕ್ಕರೆ ಕೊಟ್ಟಿಯೂರು ಬರೀ 28 ದಿನ ತೆರೆದಿರುತ್ತೆ. ಇತ್ತೀಚೆಗೆ ನಟ ದರ್ಶನ್ ಅವರು ದುಬೈಗೆ ಚಿತ್ರೀಕರಣಕ್ಕೆ ಹೋಗೋದಕ್ಕೆ ಅನುಮತಿಯನ್ನು ಕೂಡ ಪಡ್ಕೊಂಡಿದ್ರು. ಅವರು ಈಗಾಗಲೇ ಡೆವಿಲ್ ಚಿತ್ರೀಕರಣದಲ್ಲಿ ಬ್ಯುಸಿ ಆಗಿದ್ದು, ಈಗ ವಿದೇಶದ ಶೆಡ್ಯೂಲ್ ಕೂಡ ಮುಗಿಸೋದಕ್ಕೆ ರೆಡಿ ಆಗಿದ್ದಾರೆ. ಇದಕ್ಕೂ ಮುನ್ನ ನಟ ದರ್ಶನ್ ಅವರು ಕೊಟ್ಟಿಯೂರಿಗೆ ಹೋಗಿ ಬಂದಿದ್ದಾರೆ. ಅಬ್ಬರಿಸೋದಕ್ಕೆ ಸಜ್ಜಾದ ಡೆವಿಲ್. ಡೆವಿಲ್ ಅಬ್ಬರಿಸುವುದಕ್ಕೆ ಸಜ್ಜಾಗಿದೆ. ಇದಕ್ಕೆ ಪೂರಕವಾಗಿ ಮೊದಲ ಹಂತದ ಡಬ್ಬಿಂಗ್ ಕೆಲಸ ಕೂಡ ಮುಗಿದಿದ್ದು, ಸಾಂಗ್ ಶೂಟಿಂಗ್ ಆಗಿ ದುಬೈ ಹಾಗೆ ಯುರೋಪ್ಗೆ ಹೊರಡೋದಕ್ಕೆ ಸಜ್ಜಾಗಿದೆ. ಇದಕ್ಕೂ ಮುನ್ನ ಡೆವಿಲ್ ಸಿನಿಮಾದ OTT ಹಾಗೆ ಸ್ಯಾಟಲೈಟ್ ರೈಟ್ಸ್ಗೆ ಭಾರಿ ಡಿಮ್ಯಾಂಡ್ ಸೃಷ್ಟಿಯಾಗಿದೆ ಅಂತ ಹೇಳಲಾಗ್ತಿದೆ. OTTಯಲ್ಲೂ ದಾಸನಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು. ದರ್ಶನ್ಗೆ ಮಾಸ್ ಜೊತೆಗೆ ಕ್ಲಾಸ್ ಆಡಿಯನ್ಸು ಜಾಸ್ತಿ. ದಾಸನ ಸಿನಿಮಾ ಅಂದ್ರೆ ಮಹಿಳೆಯರು ಮನೆಯಲ್ಲಿ ಕೂತು ಒಂದೇ ಒಂದು ಸೀನ್ ಕೂಡ ಮಿಸ್ ಆಗದಂತೆ ಸಿನಿಮಾ ನೋಡ್ತಾರೆ. ಅದೇ ರೀತಿ ದರ್ಶನ್ ನಟಿಸಿರೋ ಐರಾವತ, ಅಂಬರೀಶ್, ಬುಲ್ಬುಲ್, ಕಾಟೇರ ಸಿನಿಮಾಗಳು ಕೂಡ ಥಿಯೇಟರ್ನಲ್ಲಿ ಬಾಕ್ಸ್ ಆಫೀಸ್ ಗಳಿಕೆಯಲ್ಲಿ ಸುದ್ದಿಯಾದಂತೆ ಕಿರುತೆರೆಯಲ್ಲಿ ಪ್ರಸಾರವಾಗಿ ಹೆಚ್ಚೆಚ್ಚು TVRಗಳಲ್ಲೂ ಕೂಡ ಹೆಸರನ್ನ ಮಾಡಿದೆ. ಹೀಗಿರುವಾಗ ಕಾಟೇರ ನಂತರ ದರ್ಶನ್ ಸಿನಿಮಾವನ್ನ ಕಾಯ್ತಾ ಇರೋ ಅಭಿಮಾನಿಗಳು ಸುಮ್ಮನೆ ಇರ್ತಾರಾ? ಹಬ್ಬ ಮಾಡ್ತಾರೆ. ಟೀಸರ್ ನೋಡೋದಕ್ಕೆ ಆರತಿ ಬೆಳಗಿದ್ದ ಅಭಿಮಾನಿಗಳು ಸಿನಿಮಾ ವಿಚಾರದಲ್ಲಿ ಸುಮ್ಮನಿರ್ತಾರಾ? ಚಾನ್ಸೇ ಇಲ್ಲ. ಇದೇ ರೀಸನ್ಗೆ ಡೆವಿಲ್ ಸಿನಿಮಾದ OTT ಹಾಗೂ ಸ್ಯಾಟಲೈಟ್ ರೈಟ್ಸ್ಗೆ ಡಿಮ್ಯಾಂಡ್ ಹೆಚ್ಚಾಗಿದೆ ಅಂತಾನೆ ಹೇಳಲಾಗ್ತಿದೆ. ಇನ್ನು ನಟ ದರ್ಶನ್ ಅವರು ಕನ್ವರ್ ಲಾಲ್ ಲುಕ್ ನಲ್ಲಿ ಕಾಣಿಸಿದ್ದು, ಅವರ ವಿಗ್ ಹಿಂದಿನ ಸೀಕ್ರೆಟ್ ಕೂಡ ರಿವೀಲ್ ಆಗಿದೆ. ಸ್ಯಾಂಡಲ್ವುಡ್ನ ನಟ ದರ್ಶನ್ ಅವರ ಸಿನಿಮಾದ ಲುಕ್ ಒಂದು ವೈರಲ್ ಆಗಿದ್ದು, ಡೆವಿಲ್ ಸಿನಿಮಾದಲ್ಲಿ ನಟ ದರ್ಶನ್ ಅವರು ಕನ್ವರ್ ಲಾಲ್ ಅವತಾರದಲ್ಲಿ ಕಾಣಿಸಿಕೊಳ್ಳೋ ಹಿಂಟ್ ಈಗಾಗಲೇ ಸಿಕ್ಕಿದೆ. ಹೀಗಿರುವಾಗಲೇ ಈ ಲುಕ್ನ ಹಿಂದಿನ ಸೀಕ್ರೆಟ್ ಕೂಡ ಬಯಲಾಗಿದೆ. ಕುತೂಹಲಕಾರಿಯಾಗಿ ಕಾಣಿಸಿರುವಂತಹ ದರ್ಶನ್ ಅಭಿನಯದ ಡೆವಿಲ್ ಲುಕ್ ವೈರಲ್ ಆಗಿದ್ದು, ಅಂಥ ಚಿತ್ರದ ಕನ್ವರ್ ಲಾಲ್ ಲುಕ್ ನಲ್ಲಿ ದರ್ಶನ್ ಮಿಂಚಿದ್ದಾರೆ. ಅಂತ ಚಿತ್ರದಲ್ಲಿ ಅಂಬಿ ಜೊತೆ ಕೆಲಸ ಮಾಡಿದ್ದ ವೆಗ್ ಮೇಕರ್ ಡೆವಿಲ್ ಚಿತ್ರದಲ್ಲೂ ಕೆಲಸ ಮಾಡಿದ್ದಾರೆ. ಅಂದು ನಾಗೇಶ್ವರ್ ಅವರಂತ ಚಿತ್ರದಲ್ಲಿ ಅಂಬಿ ಕನ್ವರ್ ಲಾಲ್ ಪಾತ್ರಕ್ಕೆ ವಿಗ್ ಅನ್ನ ಮಾಡಿದ್ರು. ಇವತ್ತು ಡೆವಿಲ್ ಚಿತ್ರದಲ್ಲಿ ದರ್ಶನ್ ಪಾತ್ರಕ್ಕೆ ವಿಗ್ ರೆಡಿ ಮಾಡಿದ್ದಾರೆ. ಭಾರತೀಯ ಚಿತ್ರರಂಗದಲ್ಲೇ ವಿಗ್ ಕೆಲಸದಲ್ಲಿ ಹೆಸರು ಮಾಡಿರುವ ನಾಗೇಶ್ವರ್ ರಾವ್ ಅವರು ಅಂತ ನಂತರ ಮತ್ತೆ ಡೆವಿಲ್ ಚಿತ್ರಕ್ಕೆ ಕೆಲಸವನ್ನ ಮಾಡಿದ್ದಾರೆ. ಡೆವಿಲ್ ಚಿತ್ರದಲ್ಲಿ ಅಂತ ಚಿತ್ರದ ಅಂಬಿ ಪಾತ್ರದ ಸನ್ನಿವೇಶ ಇದ್ದು, ಅದಕ್ಕೆ ಸೂಟ್ ಆಗುವ ರೀತಿಯಲ್ಲೇ ವಿಗ್ ಮಾಡಿರುವ ನಾಗೇಶ್ವರ್ ರಾವ್ ಅವರು ದರ್ಶನ್ ಅವರನ್ನ ಹೊಸ ಅವತಾರದಲ್ಲಿ ತೋರಿಸಿದ್ದಾರೆ ಡೆವಿಲ್ ಮೂವಿಯಲ್ಲಿ. ಇದಾಗಿತ್ತು ಇವರೆಗಿನ ಸ್ಪೀಡ್ ನ್ಯೂಸ್. ನೋಡ್ತಾ ಇರಿ ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.